ದಿನ ಒಂದೇ ಥರದ್ದು ಪಲ್ಯ ತಿಂದು ಬೇಸರಾಗಿರ್ತದೆ. ಏನಾದರೂ ಹೊಸದನ್ನು ಮಾಡಬೇಕು ಅಂತಿರ್ತೀವಿ. ಆಮೇಲೆ ಏನು ಹೊಸದು ಮಾಡಬೇಕು ಅಂತ ತಿಳಿಯುವುದಿಲ್ಲ. ಆವಾಗ ನಾನು ನಿಮಗೊಂದು ಸರಳವಾಗಿ ಒಂದು ಹೊಸ ಥರದ ಪಲ್ಯ ಹೇಳ್ಕೊಡ್ತೀನಿ. ಇದು ಬಹಳ ಈಸಿಯಾಗಿ ಮನ್ಯಾಗ ಮಾಡ್ಬೋದು. ಬಹಳ ಟೇಸ್ಟಿ ಇರ್ತದೆ. ಬಿಸಿ ಬಿಸಿ ಚಪಾತಿ, ಜೋಳದ ರೊಟ್ಟಿ ಎಲ್ಲ ಜೊತೆಗೂ ಇದನ್ನು ನಾವು ತಿನ್ಬೋದು. ಇದು ರೆಸಿಪಿ ನಿಮಗೆ ಬಹಳ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ಸ್ ಮಾಡಿರಿ. ಈ ಪಲ್ಯ ಖಂಡಿತವಾಗೂ ಮನೇಲಿ ಎಲ್ರಿಗೂ ಬಹಳ ಇಷ್ಟ ಆಗ್ತದೆ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಈಗ ಒಂದು 5-6 ಜನರಿಗೆ ಆಗುವಷ್ಟು ಪಲ್ಯದ ರೆಸಿಪಿನ ಹೇಳಿಕತ್ತೀನಿ. 4 ದೊಡ್ಡ ಸೈಜಿಂದು ಉಳ್ಳಾಗಡ್ಡಿ ತೊಗೊಂಡು ಸಣ್ಣಗೆ ಹೆಚ್ಕೋರಿ ಇಲ್ಲ ಕ್ರಷ್ ಮಾಡಿರಿ. ಆಮೇಲೆ ಒಂದು 3 ದೊಡ್ಡ ಸೈಜಿಂದು ಟೊಮೆಟೊ ಹಣ್ಣು, ಇದನ್ನು ನಾನು ಕ್ರಷ್ ಮಾಡ್ಕೊಲಿಕತ್ತೀನಿ. ಇಲ್ಲ ನೀವು ಮಿಕ್ಸರ್ ಒಳಗೆ ಸ್ವಲ್ಪ ಇದನ್ನು ಪ್ಯೂರಿ ಟೈಪ್ ಮಾಡಿಕೊಂಡ್ರು ಬರ್ತದೆ. ಇವಾಗ ನೋಡಿರಿ, ಈ ರೀತಿ ಕ್ರಷ್ ಮಾಡಿದರೆ ಸಾಕು. ಇವಾಗ 4 ಈರುಳ್ಳಿ ಮತ್ತು ನಾನು 3 ಟೊಮೆಟೊ ಇದ್ರ ಒಳಗೆ ನಾನು ರೆಸಿಪಿ ಹೇಳಿಕತ್ತೀನಿ. ಈಗ ಒಂದು 2-3 ಟೇಬಲ್ ಸ್ಪೂನು ಎಣ್ಣೆ ಬಿಸಿ ಮಾಡಬೇಕು. ಯಾಕಂದ್ರೆ ಈ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಚಲೋ ಟೇಸ್ಟಿ ಬರ್ತದೆ. ಬಟ್ ನೀವು ಹೆಲ್ತ್ ಕಾನ್ಷಿಯಸ್ ಇದ್ದರೆ ಸ್ವಲ್ಪ ಕಡಿಮೆ ಮಾಡಿರಿ, ಅದು ನಿಮ್ಮ ಇಷ್ಟ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಚಟ್ಪಟ ಅಂದಮೇಲೆ ಅದಕ್ಕೆ ಒಣಮೆಣ್ಸಿನ್ಕಾಯಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿರಿ. ಇವಾಗ ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿರೋದು ಅಂದ್ರೆ ಈ ಕ್ರಷ್ ಮಾಡಿರೋ ಉಳ್ಳಾಗಡ್ಡಿ ಏನದ ಅದು ಹಾಕಿ ಲೋ ಫ್ಲೇಮ್ ಒಳಗೆ ಚಂದ ಬ್ರೌನ್ ಆಗಬೇಕು ನೋಡಿರಿ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ಲಿಕತ್ತೀನಿ. ಈ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಸ್ವಲ್ಪ ಫ್ರೈ ಆಗಲಿ ನೋಡಿರಿ. ಸ್ವಲ್ಪ ಸೈಡಿಗೆ ಎಣ್ಣೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಉಳ್ಳಾಗಡ್ಡಿ ಚಂದ ತಾಳಿದ ಕೂಡಲೇ ನಿಮಗೆ ಮೇಲೆ ಎಣ್ಣೆ ಕಾಣಿಸ್ಲಿಕ್ಕತ್ತದ. ಆವಾಗ ನಾವು 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಬೇಕು. ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಈ ಗ್ರೇವಿಗೆ ಒಂಥರದ್ದು ಗಟ್ಟಿತನ ಬರ್ತದೆ. ಅದಕ್ಕೆ ಕಡಲೆ ಹಿಟ್ಟು ಹಾಕಿ ಚಂದ ಫ್ರೈ ಮಾಡಬೇಕು. ಕಡಲೆ ಹಿಟ್ಟಿನಾಗಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ಇದಕ್ಕೆ ನಾವು ಟೊಮೆಟೊ ಪ್ಯೂರಿ ಹಾಕೋಣ. ಇವನ್ ಟೊಮೆಟೊ ಸಣ್ಣಗೆ ಹೆಚ್ಚಿನೂ ನೀವು ಹಾಕ್ಬೋದು, ಆದರೆ ಪ್ಯೂರಿ ಹಾಕೋದ್ರಿಂದ ಇದ್ರದ್ದು ಗ್ರೇವಿದು ಏನು ಥಿಕ್ನೆಸ್ ಇರ್ತದೆ ಚಲೋ ಬರ್ತದೆ. ಸ್ವಲ್ಪ ಉಪ್ಪು ಹಾಕಿ ನಾವು ತಾಳಿಸಿದ್ರೆ ಇದು ಬೇಗ ಸಾಫ್ಟ್ ಆಗ್ತದೆ. ಇದೇ ರೀತಿ 1 ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ರಿ. ಇವಾಗ ಏನಾಗ್ತದೆ, ಇದು ಚಲೋ ಸಾಫ್ಟಾಗಿ ಸೈಡಿಗೆಲ್ಲ ನಿಮಗೆ ಎಣ್ಣೆ ಕಾಣಿಸ್ತಿರ್ಬೇಕು. ಈಗ ಇದಕ್ಕೆಲ್ಲ ಮಸಾಲೆ ಹಾಕೊಂಡು ಅರಿಶಿಣದ ಪುಡಿ, ಆಮೇಲೆ ಇದು ಧನಿಯಾ ಪೌಡರು, ಜೀರಿಗೆ ಪೌಡರ್ 2 ಮಿಕ್ಸ್ ಇರೋದು ಹಾಕ್ಲಿಕತ್ತೀನಿ ನಾನು. ಇದು ಕಾಂದ ಲಸೂಣ ಮಸಾಲ ಅಂತ ಸಿಗ್ತದೆ. ನಿಮ್ಮ ಹತ್ರ ಕಾಂದ ಲಸೂಣ ಮಸಾಲ ಇಲ್ಲಾಂದರೆ ನೀವು ಗರಂ ಮಸಾಲನೂ ಹಾಕ್ಬೋದು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ರಿ. ಈಗ ಅರ್ಧದಿಂದ 1 ಚಮಚದಷ್ಟು ನಾನು ಸಕ್ಕರೆ ಹಾಕ್ಲಿಕತ್ತೀನಿ. ಇವಾಗ ಇವೆಲ್ಲವನ್ನು ಒಟ್ಟಿಗೆ ನಾವು 1 ನಿಮಿಷ ಚಂದ ತಾಳಿಸ್ಕೋಬೇಕು. ಅಂದ್ರೆ ಮಸಾಲೆ ಇದ್ರ ಜೊತೆ ಚಂದ ಹೊಂದ್ಕೊಂಡು ಚಲೋ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಹೆಚ್ಚಿನ ಖಾರ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚು ಹಾಕ್ಕೊಳ್ರಿ. 1 ನಿಮಿಷ ಇದನ್ನು ಬೇಯಿಸೋಣ. ಈ ರೀತಿ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಬೇಗನೆ ಚಲೋ ಬೇಯ್ತದೆ. ಮತ್ತು ಸೈಡಿಗೆಲ್ಲ ನೋಡಿರಿ ನೀವು ಎಷ್ಟು ಚಲೋ ಎಣ್ಣೆ ಮೇಲೆ ಬರೋದು ಕಾಣಿಸ್ಲಿಕ್ಕತ್ತದ. ಇವಾಗ ಇದು ನಮ್ಮ ಗ್ರೇವಿ ರೆಡಿ ಆಗ್ಲಿಕ್ಕತ್ತದ. ಈಗ ಇದಕ್ಕೆ ನಾವು ಚಲೋ ಒಂದು 2 ಗ್ಲಾಸಿನಷ್ಟು ನೀರು ಹಾಕಬೇಕು. ಅಂದರೆ ಇದು ಬಹಳ ಗಟ್ಟಿ ಇರಬಾರ್ದು, ಪೂರ್ತಿ ನೀರಾಗಿಯೂ ಇರಬಾರ್ದು, ಸ್ವಲ್ಪ ಮೀಡಿಯಮ್ ತೆಳುವಾಗಿರಬೇಕು. ಇದು ಕುದಿಲಿಕ್ಕತ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಇದನ್ನು ಚಲೋ ಕುದಿಸೋಣ. ಅಂದ್ರೆ ಇದ್ರದ್ದು ವಾಸನೆ ಎಲ್ಲ ಚಲೋ ಹೊಂದ್ಕೋತದೆ ಮತ್ತು ಎಣ್ಣೆ ಕೂಡ ಮೇಲೆ ಚಲೋ ಹಿಂಗೆ ತೇಲಿ ಬರ್ತದೆ. ಇವಾಗ ನೋಡಿರಿ ಗ್ಯಾಸ್ ಆಫ್ ಮಾಡಿರಿ. ಇದು ನೋಡಿ ಮೇಲೆಲ್ಲ ಎಣ್ಣೆ ತೇಲಿ ಬರ್ಲಿಕ್ಕತ್ತದ. ಈಗ ಈ ನಮ್ಮ ಗ್ರೇವಿ ರೆಡಿ ಆಗ್ಯದ. ಈಗ ಇದನ್ನು ಹೆಂಗೆ ಸರ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿರಿ. ಈಗ ನಿಮಗೆ ಎಷ್ಟು ಸರ್ವ್ ಮಾಡ್ಲಿಕ್ಕೆ ಬೇಕು ಅಷ್ಟನ್ನೇ ನೀವು ತಗೊಳ್ರಿ. ಹೆಚ್ಚಿಗೆ ಇರೋದನ್ನೆಲ್ಲ ಒಂದು ಬೇರೆ ಪಾತ್ರೆ ಒಳಗೆ ಹಾಕಿ ನಾನು ಸೈಡಿಗೆ ಇಡ್ಲಿಕ್ಕತ್ತೀನಿ. ಈಗ ಸದ್ಯಕ್ಕೆ ಇಬ್ಬರಿಗೆ ಆಗೋ ಅಷ್ಟನ್ನು ನಾನು ಈ ಪ್ಯಾನ್ ಒಳಗೆ ಇಟ್ಕೊಂಡೀನಿ. ಇವಾಗ ಇದನ್ನು ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಬಿಡ್ರಿ. ಸ್ವಲ್ಪ ಲೈಟಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಇವಾಗ ನಾವು ಇದಕ್ಕೆ 2 ಜನರಿಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ತೊಗೊಂಡಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಈ ಖಾರ ಶೇವು ಅಂತ ಸಿಗ್ತದೆ ದಪ್ಪಗಿರೋದು. ಈ ದಪ್ಪಗಿರೋ ಸೇವನ್ನೇ ನಾವು ಇದಕ್ಕೆ ಉಪಯೋಗಿಸ್ಬೇಕು. ಈ ದಪ್ಪಗಿರೋ ಸೇವು ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಗ್ರೇವಿಗೆ ತಕ್ಕಂತೆ ಅದ್ರೊಳಗೆ ಹಾಕಿ ಒಂದು 20-30 ಸೆಕೆಂಡ್ ಅಷ್ಟೇ ಬಾಯ್ಲ್ ಮಾಡಬೇಕು. ಇವಾಗ ಇಮಿಡಿಯೇಟ್ ಇದನ್ನು ನಾವು ಈ ಸರ್ವಿಂಗ್ ಬೌಲ್ ಒಳಗೆ ಹಾಕಿ
ಈ ಬಿಸಿ ಬಿಸಿ ಚಪಾತಿ ಇಲ್ಲ ರೊಟ್ಟಿ ಜೊತೆಗೆ ಇದನ್ನು ನೀವು ಸರ್ವ್ ಮಾಡ್ಬೋದು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ.